ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟೇ ಬಿಟ್ರು ಗವರ್ನರ್. ಆದರೆ ನಡಿಬಾರ್ದಂಥ ಒಂದು ಬೆಳವಣಿಗೆ ಆಗಿದೆ. ಸೆಷನ್ ನಡೀತಿರುವಂಥ ಜಾಗ. ಹಾಗಾದರೆ ಈ ಜಾಗದಲ್ಲಿ, ವಿಧಾನಸೌಧದಲ್ಲಿ, ಅಲ್ಲಿ ಕಾಂಗ್ರೆಸ್ ಶಾಸಕರ ವರ್ತನೆ ಎಂತಹ ಹೈಡ್ರಾಮಾವನ್ನು ಸೃಷ್ಟಿ ಮಾಡಿದೆ. ಅಂಗೇ ಹರಿದು ಆ ನಡವಳಿಕೆ ಇದೆಯಲ್ಲ, ರಾಜ್ಯಪಾಲರು ಸಾಗುತ್ತಾ ಇರೋ ದಾರಿಯಲ್ಲಿ ಆಗಿದ್ದು ಏನು, ಅಲ್ಲಿ ಗಲಾಟೆ ಜಟಾಪಟಿ ಯಾವ ಸ್ವರೂಪಕ್ಕೆ ಹೋಗಿದೆ ಮತ್ತು ಇದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಎಂತಹ ಆಯಾಮವನ್ನು ಪಡೆದುಕೊಳ್ಳಬಹುದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯಪಾಲರು ಸರ್ಕಾರಕ್ಕೆ ಸೆಡ್ ಹೊಡೆದು ತಮ್ಮದೇ ಭಾಷಣವನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರ ಕೊಟ್ಟ ಭಾಷಣದ ಅಂಶಗಳನ್ನು ಓದಲಿಲ್ಲ ಅವರು. ಕೆಲವೇ ಒಂದೆರಡು ಲೈನ್ ಅಷ್ಟೇ ಓದಿ ಧನ್ಯವಾದ ರೀತಿಯಲ್ಲಿ ತಿಳಿಸಿ ತಾವೇ ಒಂದು ಪ್ರತ್ಯೇಕ ಭಾಷಣ ಏನು ರೆಡಿ ಮಾಡ್ಕೊಂಡು ಬಂದಿದ್ರು ಅದನ್ನಷ್ಟೇ ಮಾಡಿ ಹೊರಟಿದ್ದಾರೆ. ಅಡ್ಡ ಹಾಕ್ತಾರೆ. ಹರಿಪ್ರಸಾದ್ ಅವರು ಬಂದು ಹಿಂಗೆ ಕೈ ತೋರಿಸಿ ಮಾತಾಡ್ತಾರೆ. ರಾಜ್ಯಪಾಲರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಮುಂದೆ ನಡೀತಾರೆ ಅವರು. ಅಲ್ಲೇ ಕಾಂಗ್ರೆಸ್ ಶಾಸಕರು ಸದನದ ಒಳಗಡೆನೆ ಘೋಷಣೆ, ಧಿಕ್ಕಾರ. ಸಾಂವಿಧಾನಿಕ ಹುದ್ದೆ, ರಾಜ್ಯಪಾಲರ ಆ ಜಾಗಕ್ಕೊಂದು ಗೌರವ ಇರುತ್ತೆ. ಅವರಿಗೆ ನಿರ್ಧಾರ ತಗೊಳ್ಳುವಂಥ ಅವಕಾಶ ಇದೆ. ಸಂಪುಟಕ್ಕೆ ಭಾಷಣ ರೆಡಿ ಮಾಡಿಕೊಡೋ ಅವಕಾಶ ಇದೆ ಅನ್ನೋದು ಎಷ್ಟು ಸತ್ಯವೋ, ಸರ್ಕಾರ ಕೊಟ್ಟ ಭಾಷಣ ಓದಲೇಬೇಕು ಅಂತ ಹೇಳ್ತಿದ್ದಾರಲ್ಲ, ಅದೇ ರೀತಿಯಲ್ಲಿ ರಾಜ್ಯಪಾಲರಿಗೂ ಅವರದ್ದೇ ಆದಂತಹ ಹಕ್ಕು, ಕರ್ತವ್ಯ, ಅವಕಾಶ ಎಲ್ಲವೂ ಇದೆ. ಸಂವಿಧಾನ ಮಾಡಿಕೊಟ್ಟ ಅವಕಾಶ. ರಾಷ್ಟ್ರಪತಿಗಳ ಅಂಕಿತ ಬಿದ್ದಿರೋದ್ರ ಆ ಕಾಯ್ದೆಯ ವಿರುದ್ಧ ರಾಜ್ಯಪಾಲರು ಮಾತನಾಡಲೇಬೇಕು ಅಂತ ಏನೂ ಇಲ್ಲ. ಅವರ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ ಕೆಲವು ಅಂಶಗಳು, ಅದಕ್ಕೆ ಅವಕಾಶ ಇದೆ. ಸೊ 9ನೇ ಪ್ಯಾರಾದಲ್ಲಿ ಕಾರ್ಮಿಕ ಕೇಂದ್ರಿತ ಹಕ್ಕನ್ನು ಮೊಟಕುಗೊಳಿಸಿದೆ, ಗುತ್ತಿಗೆದಾರರ ಅಧೀನಕ್ಕೆ ಕೊಡಲಾಗಿದೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯೇ ಇಲ್ಲವಾಗಿದೆ ಅಂತ ಆರಂಭದಲ್ಲಿಂದ ಹಿಡಿದು ಕಡೆ ತನಕನೂ ಕೇಂದ್ರ ಸರ್ಕಾರದ ವಿರುದ್ಧವೇ ಅಲ್ಲಿ ಭಾಷಣ ರೆಡಿಯಾಗಿತ್ತು. ಹಾಗಾಗಿ ಅಲ್ಲಿ ದೊಡ್ಡ ಹೈಡ್ರಾಮಾ ಈಗ ಸೃಷ್ಟಿ ಆಗ್ಬಿಟ್ಟಿದೆ. ರಾಜ್ಯಪಾಲರು ಅಷ್ಟನ್ನೇ ಓದಿ ಯಾರು ಎಷ್ಟೇ ಗಲಾಟೆ ಮಾಡಲಿ ಅಲ್ಲೇ ಪ್ರೊಟೆಸ್ಟ್, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ರಾಜ್ಯಪಾಲರು ನಡೆದಿದ್ದಾರೆ. ಮಾರ್ಷಲ್ಗಳು ಎಲ್ಲರನ್ನ ದೂಡಿ ದಾರಿ ಬಿಡ್ತಿಲ್ಲ. ರಾಜ್ಯಪಾಲರನ್ನ ಏನು ಮಾಡ್ತಾರೋ ಅನ್ನೋ ರೀತಿಯಲ್ಲಿ ದೃಶ್ಯ ದೂಡಿ ಅವ್ರನ್ನೆಲ್ಲ ಕೈ ಹಿಡಿದು ಕಡೆಗೆ ರಾಜ್ಯಪಾಲರನ್ನ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಮಾರ್ಷಲ್ಗಳು. ಇದರ ನಡುವೆ ನೋಡಿ, ರಾಜ್ಯಪಾಲರು ಭಾಷಣ ಓದಲೇಬೇಕು ಅಂತ ಬಿ ಕೆ ಹರಿಪ್ರಸಾದ್ ಅವರು ಸದನದ ಒಳಗಡೆ, ಬಾಗಿಲ ಒಳಗಡೆನೆ ಜೋರು ಧ್ವನಿಯಲ್ಲಿ ಒತ್ತಾಯ ಮಾಡ್ತಾರೆ ರಾಜ್ಯಪಾಲರನ್ನ ನಡೆಸ್ಕೊಳ್ಳೋ ರೀತಿ. ಆಮೇಲೆ ಅಲ್ಲೇನೋ ಅಂಗಿ ಹರಿದೋಗುತ್ತೆ. ಯಾರೋ BJP ಅವ್ರು ಹರಿದ್ರು ಅಂತಾನೋ, ಅವರೇ ಹರ್ಕೊಂಡ್ರೋ, ಮತ್ತೊಂದೋ ಜಟಾಪಟಿ ಜೋರಾಯ್ತು. ಹರಿಪ್ರಸಾದ್ ಅವ್ರ ಅಂಗಿ ಬೇರೆ ಹರಿದೋಯ್ತು. ವಿಧಾನಸೌಧದಿಂದ ನಿರ್ಗಮಿಸುವಾಗ ಗವರ್ನರ್ ಕಾರ್ನ ಅಕ್ಕಪಕ್ಕದಲ್ಲಿ ಭದ್ರತೆ ಸಿಬ್ಬಂದಿ ಜೋರಾಗಿ ನಿಯೋಜನೆ ಮಾಡಿದ್ರು. ಹಾಗಾಗಿ ಸೇಫ್ ಆಗಿ ರಾಜ್ಯಪಾಲರು ಅಲ್ಲಿಂದ ತೆರಳಿದ್ದಾರೆ. ಯಾಕಂದ್ರೆ ಇಂತಹ ಅಹಿತಕರ ಘಟನೆಯ ನಿರೀಕ್ಷೆಯಲ್ಲಿತ್ತು. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಸಿದ್ದರಾಮಯ್ಯನವರು. ಇದು ಸ್ವಲ್ಪವೂ ಸರಿ ಇಲ್ಲ. ಅವ್ರ ಕರ್ತವ್ಯ ಆಗಿತ್ತು, ಅದನ್ನು ನಿಭಾಯಿಸಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಈ ಕೇಸನ್ನು ಹೂಡೋ ಬಗ್ಗೆ ತೀರ್ಮಾನವನ್ನು ತಗೊಳ್ತೀವಿ, ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೀವಿ. ರಾಜ್ಯಪಾಲರು ಮಾಡಿರುವಂಥದ್ದು, ಅವರ ಧೋರಣೆ ಕೊಂಚವೂ ಸರಿ ಇಲ್ಲ, ನಮಗೆ ಕೇಂದ್ರದಿಂದ ಎಷ್ಟು ಮೋಸ ಆಗಿದೆ ಅಂತ ಹೇಳ್ತಿದ್ದಾರೆ. 15ನೇ ಹಣಕಾಸು ಆಯೋಗದಿಂದ 1.25 ಲಕ್ಷ ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ರಾಜ್ಯಕ್ಕೆ ವಂಚನೆ ಆಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕಕ್ಕೆ ಬರೀ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು. ಕೇಂದ್ರದ ವಿರುದ್ಧ ಕಠಿಣ ಶಬ್ದಗಳನ್ನು ಬಳಸಿ ಭಾಷಣ ರೆಡಿ ಮಾಡಲಾಗಿತ್ತು. ಅದಕ್ಕೆ ಸೆಡ್ ಹೊಡೆದು ಧಿಕ್ಕರಿಸಿ ರಾಜ್ಯಪಾಲರು ತನ್ನದೇ 2 ಸಾಲುಗಳನ್ನು ಹೇಳಿ ಹೊರಟು ನಿಂತು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಿರೋದೇನು, VB ರಾಮ್ಜಿ ಇದ್ರ ವಿರುದ್ಧ ನಮ್ಮ ಸರ್ಕಾರ ನಿಂತಿದೆ, ನಮ್ಮ ತೀವ್ರ ವಿರೋಧ ಇದೆ. ಗಾಂಧೀಜಿ ಹೆಸರು ತೆಗೆದುಹಾಕಿದ್ದಾರೆ. 20 ವರ್ಷಗಳ ಹಿಂದೆ ಉದ್ಯೋಗ ಖಾತ್ರಿಗಾಗಿ ಯೋಜನೆ ತಂದು ಎಷ್ಟೆಲ್ಲ ಒಳಿತಾಗಿತ್ತು ಅದನ್ನು ಕಿತ್ತು ಬಿಸಾಕಿದ್ದಾರೆ ಇವರು ಅಂತ ಹೇಳ್ತಿದ್ದಾರೆ. ಆದರೆ BJP ಹೇಳ್ತಿರೋದೇನು, ಇನ್ಫ್ಯಾಕ್ಟ್ ಇದರ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ, ನರೇಗಾದಲ್ಲಿ ಭ್ರಷ್ಟಾಚಾರ, ನೀವು ನರೇಗಾ ಮಾಡಿದ್ದು ಕಾಂಗ್ರೆಸ್ ಮಧ್ಯವರ್ತಿಗಳಿಗಾಗಿ, ಜನರಿಗಾಗಿ ಅಲ್ಲ. ಅದಕ್ಕೆ CAG ರಿಪೋರ್ಟು, ಬೇರೆ ಸಾಕ್ಷಿಗಳಿಲ್ವಾ? ನೀವು ಕೋಟ್ಯಾಂತರ ರೂಪಾಯಿ, ಲಕ್ಷ ಕೋಟಿ ಹೊಡೆದಿರೋದಕ್ಕೆ ಅಂತ BJP ಮುಗಿಬಿದ್ದಿದೆ. ನೋಡಿ, BJP ಅವ್ರು ಹೇಳ್ತಿದ್ದಾರೆ, ಯಡಿಯೂರಪ್ಪ ಸರ್ಕಾರದಲ್ಲಿ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ ಕೂಡ ಈಗಿನ ರಾಜ್ಯಪಾಲರ ನಡೆಯನ್ನು ಅನುಸರಿಸಿದ್ರು. ಆಗ ನೀವು ಸಪೋರ್ಟ್ ಮಾಡಿದ್ರಿ. ವಿಪಕ್ಷ ಕಾಂಗ್ರೆಸ್ ಹಂಸರಾಜ್ ನಡೆಗೆ ಬೆಂಬಲ ಸೂಚಿಸಿತ್ತು. ಇಷ್ಟೇ ಮಾಡಿದ್ದು ಅವರು ಕೂಡ. ಇಷ್ಟ ಇಲ್ಲದೆ ಇರುವಾಗ 2 ಲೈನ್ ಓದಿ ಹೊರಟಿದ್ದಾರೆ ಅಂತ ಈಗ ತಿರುಗಿ ಬಿದ್ದಿದ್ದಾರಲ್ಲ, ಅಲ್ಲೇ ರಾಜ್ಯಪಾಲರ ಮೇಲೆ ಬೀಳೋದಕ್ಕೆ ಹೋಗ್ತಾರಲ್ಲ, ಜೋರು ಧ್ವನಿಯಲ್ಲಿ ಹೆದರ್ಸಕ್ ನೋಡ್ತಾರಲ್ಲ, ಅವತ್ತೂ ಕೂಡ ಹಂಸರಾಜ್ ಭಾರದ್ವಾಜ್ ಅವರು ಇಷ್ಟೇ ಮಾಡಿದ್ದು ನೆನಪಿಲ್ವಾ? ನೀವು ಯಾಕೆ ಸಪೋರ್ಟ್ ಮಾಡಿದ್ರಿ ಅವತ್ತು ಅಂತ ಕೇಳ್ತಿದ್ದಾರೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಬಿಟ್ಟು ತಾವೇ ಸಿದ್ಧಪಡಿಸಿಕೊಂಡು ಭಾಷಣ
ಓದಿರೋದ್ರ ವಿರುದ್ಧ ಈಗ ಸಿದ್ದರಾಮಯ್ಯ ಸರ್ಕಾರ ಸಿಡಿದೆದ್ದಿದೆ. ದೊಡ್ಡ ಹೈಡ್ರಾಮಾ. ಕರ್ನಾಟಕದ ಇತಿಹಾಸದಲ್ಲಿಯೇ ಇದು ಮೊಟ್ಟ ಮೊದಲ ಇಂತಹದ್ದೊಂದು ಬೆಳವಣಿಗೆ. ರಾಜ್ಯಪಾಲರು ಧಿಕ್ಕರಿಸಿರೋದು ಮತ್ತು ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರ ಎದುರೇ ಯಾವ ರೀತಿ ಮುಗಿಬಿದ್ದು ಅಲ್ಲೇ ಹೋರಾಟಕ್ಕೆ ಮುಂದಾಗಿರೋದು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ಬೇರೆ ಭಾಷಣವನ್ನು ಓದಿಸಿದೆ. ಈಗ ಕೇಂದ್ರದಿಂದ ನಿರ್ದೇಶನ ಬಂದಿದೆ ರಾಜ್ಯಪಾಲರಿಗೆ ಅಂತೆಲ್ಲ ಮುಗಿಬಿದ್ದಿರೋದು. ಸುಪ್ರೀಂನಲ್ಲಿ ಮೊಕದ್ದಮೆ ಹೂಡೋ ಬಗ್ಗೆ ಈಗ ನಾವು ತೀರ್ಮಾನ ಮಾಡ್ತೀವಿ ಅಂತ ಬಿಜೆಪಿ ಈಗ ಮುಗಿಬಿದ್ದಿದೆ ಕಾಂಗ್ರೆಸ್ನ ವಿರುದ್ಧ. ರಾಜ್ಯಪಾಲರ ವಿರುದ್ಧವೇ ಗೂಂಡಾಗಿರಿ ಇದೇ ಮೊದಲು ಈ ರಾಜ್ಯದಲ್ಲಿ ಅಂತ. ರಾಜ್ಯಪಾಲರು ಸಂಪ್ರದಾಯವನ್ನು ಮುರಿದಿಲ್ಲ, ಕೇಂದ್ರದ ವಿರುದ್ಧ ದುರುದ್ದೇಶಪೂರಿತ ಭಾಷಣವನ್ನು ಓದಿಲ್ಲ ಅಷ್ಟೇ. ಅದಕ್ಕಾಗಿ ಗೂಂಡಾಗಳ ರೀತಿ ಕಾಂಗ್ರೆಸ್ ಶಾಸಕರೇ ಮುಗಿಬಿದ್ದಿದ್ದಾರೆ ರಾಜ್ಯಪಾಲರ ಮೇಲೆ. ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಿರೋ ಇಲ್ವೋ? ಈ ರೀತಿ ಒಂದು ವ್ಯವಸ್ಥೆ ವಿಫಲವಾಗುತ್ತೆ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಪಾಲರ ಮೈ ಮೇಲೆ ಬೀಳಕ್ಕೆ ಹೋಗ್ತಾರೆ ಅಂದರೆ ರಾಜೀನಾಮೆ ಕೊಡ್ತಿರೋ ಇಲ್ವೋ? ಇಂಥದ್ದನ್ನ ಹೆಂಗ್ ಸಹಿಸ್ಕೊಂಡಿರ್ಬೇಕು ಈ ಸಮಾಜ ಅನ್ನುವಂಥ ಆಕ್ರೋಶವನ್ನ ಹೊರಹಾಕಿದೆ ಬಿಜೆಪಿ. ವೈಫಲ್ಯ ಮುಚ್ಚಿಟ್ಕೊಳ್ಳೋದಿಕ್ಕೆ ಈಗ ಸರ್ಕಾರದ ಬೇಕಾದಷ್ಟು ಸಮಸ್ಯೆ ಕುತ್ತಿಗೆಗೆ ಬಂದಿದೆ, ಉರುಳು ಸುತ್ತಕೊಂಡಿದೆ, ಮುಜುಗರಕ್ಕೆ ಕಾರಣ ಆಗಿದೆ. ಇದೆಲ್ಲ ಮುಚ್ಚಿಟ್ಕೊಳ್ಳೋಕೆ ಪಾಪ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸೋಕೋಸ್ಕರ ಈ ಅಧಿವೇಶನ ಮಾಡಿ 140 ಶಾಸಕರ ಬಲ ಇದೆ ಅಂತ ಮಾಡಬಾರ್ದ ಕೆಲಸ ಮಾಡೋಕೆ ಹೊರಟಿದ್ದೀರಾ ನೀವು ಅಂತ ಬಿಜೆಪಿ ಮುಗಿಬಿದ್ದಿರೋದು. ಕಾಂಗ್ರೆಸ್ ಈ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನೇ ಮಾಡ್ತಿದೆ. ರಾಜ್ಯಪಾಲರನ್ನ ಈ ರೀತಿ ನಡೆಸ್ಕೊಳ್ತೀರಿ ಅಂದ್ರೆ ಅನ್ನ ಆಕ್ರೋಶ ಸಿಡ್ತಿದೆ. ಮನರೇಗಾವನ್ನ ಕೆಲವು ಮಾರ್ಪಾಡು ಸುಧಾರಣೆಯ ಮೂಲಕ ರಾಮ್ಜಿ ಮಾಡಿರೋದು ಇನ್ನೇನು ಅಲ್ಲ. ಇಲ್ಲಿ ಉದ್ಯೋಗ ಕಿತ್ತುಕೊಳ್ಳೋದೆಲ್ಲಿ ಇನ್ನಷ್ಟು ಲಾಭವನ್ನು ತಂದುಕೊಡುತ್ತೆ ಅನ್ನೋದಕ್ಕೆ ಎಲ್ಲ ಲೆಕ್ಕಾಚಾರನೇ ನಿಮಗೆ ಕಾಣಿಸ್ತಿದೆ. ಉದ್ಯೋಗ ಖಾತ್ರಿ ಯೋಜನೆ ಬಡವರಿಗೆ ಉಪಯೋಗ ಆಗಲಿ ಅಂತ ನಿಮಗೆ ಕಾಂಗ್ರೆಸ್ ಪುಡಾರಿಗಳಿಗೆ, ಪುಂಡರಿಗೆ, ಮಧ್ಯವರ್ತಿಗಳಿಗಾಗಿ ಅಲ್ಲ, ನೆನಪಿಟ್ಕೊಳ್ಳಿ ಅಂತ ಬಿಜೆಪಿ ಮುಗಿಬಿದ್ದಿರೋದು. ರಾಜ್ಯಪಾಲರ ಮುಖೇನ ಕೇಂದ್ರದಲ್ಲಿ ಜನರನ್ನ ಎತ್ತುಕಟ್ಟು ಅಂದ್ರೆ ಕೇಂದ್ರದ ವಿರುದ್ಧ ಜನರನ್ನ ಎತ್ತುಕಟ್ಟುವಂತಹ ಕೆಲಸವನ್ನ ನೇರವಾಗಿಯೇ, ಈಗ ಪರೋಕ್ಷವಾಗಲ್ಲ, ರಾಜ್ಯ ಸರ್ಕಾರ ನೇರ ಮಾಡೋಕೆ ಹೊರಟಿದೆ. ಈ ಅಧಿವೇಶನದ ಹೆಸರಲ್ಲಿ ರಾಜಭವನವನ್ನ ಕಾಂಗ್ರೆಸ್ ಭವನ ಮಾಡುವಂತಹ ಪ್ಲಾನ್ ಅನ್ನ, ಬಹಳ ಒಂದು ಕೆಟ್ಟ ಪ್ಲಾನ್ ಅನ್ನು ಹಾಕೊಂಡಿದ್ರಿ ಅನ್ಸುತ್ತೆ. ರಾಜ್ಯಪಾಲರು ಅದಕ್ಕೆ ಸೆಡ್ಡು ಹೊಡೆದಿದ್ದಾರೆ ಅಂತ ಬಿಜೆಪಿ ಈಗ ಸಪೋರ್ಟ್ಗೆ ನಿಂತಿದೆ. ತನ್ನ ನಡವಳಿಕೆಯನ್ನ ಸರಿಪಡಿಸದೇ ಇದ್ರೆ 40ಕ್ಕೆ ಇಳಿಸ್ಬಿಡುತ್ತೆ ಈ ರಾಜ್ಯ. ನೆನಪಿಟ್ಕೊಳ್ಳಿ, 140 ಶಾಸಕರಿದ್ದೀರಿ ಅಂತ ಮೆರಿತಿದ್ದೀರಲ್ಲ, ಸಂವಿಧಾನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನೀವು ಚಲಿಸ್ತಾ ಇದ್ದೀರಾ ಅನ್ನುವಂಥ ಆಕ್ರೋಶ ಈಗ ಸರ್ಕಾರದ ವಿರುದ್ಧ ಸಿಡಿದಿರೋದು. ಈ ರಾಜ್ಯಪಾಲರ ವಿರುದ್ಧ ಈ ರೀತಿ ಮಾಡ್ತಿದ್ದೀರಲ್ಲ, ರಾಜ್ಯಪಾಲರು ತಮ್ಮ ಹಕ್ಕನ್ನ ಬಿಟ್ಟು, ತಮ್ಮ ಕರ್ತವ್ಯವನ್ನ ಬಿಟ್ಟು ಇಲ್ಲಿ ಎಲ್ಲೇ ಮೀರಿಲ್ಲ. ಯಾಕಂದ್ರೆ ಅವ್ರಿಗೆ ಅಲ್ಲಿ ಕಿರು ಹೊತ್ತಿಗೆ ಭಾಷಣದ ಪ್ರತಿಯನ್ನು ಇಟ್ಟು ಹೋದ್ರೂ ಸಾಕು, ಆ ಹಕ್ಕಿದೆ. ಭಾಷಣವನ್ನು ಪ್ಲೇ ಮಾಡಿ ಹೋಗುವಂಥ ಅವಕಾಶ ಇದೆ. ಹಾಗಾದ್ರೆ ಈ ರೀತಿ ರಾಜ್ಯಪಾಲರ ವಿರುದ್ಧ ನಡ್ಕೊಂಡಿದ್ದು ಸಂವಿಧಾನ ವಿರೋಧಿ ಒಂದು ಬೆಳವಣಿಗೆ ಆಗುತ್ತೆ. ನೀವು ಕೋರ್ಟ್ಗೆ ಹೋದ್ರೂ ಕೂಡ ಭಾರಿ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಿರೋದು. ಯಾಕಂದ್ರೆ ರಾಜ್ಯಪಾಲರ ವಾದ ರಾಷ್ಟ್ರಪತಿಗಳ ಅಂಕಿತ ಬಿದ್ದಿದೆ. ನಾನು ಕೆಲಸ ಮಾಡೋದು ರಾಷ್ಟ್ರಪತಿಗಳ ಅಂಡರು, ನಾನು ಹೆಂಗೆ ರಾಷ್ಟ್ರಪತಿಗಳ ವಿರುದ್ಧ ನಡ್ಕೊಳ್ಳಿ ಅಂತ ನಂಬರ್ 1. ಎರಡನೇದು, ರಾಜ್ಯಪಾಲರಿಗೆ ಈ ರೀತಿ ಮಾಡಿ ಹೋಗುವಂತಹ ಹಕ್ಕಿದೆ. ಹಾಗಾದ ಮೇಲೆ ಕಾಂಗ್ರೆಸ್ ಶಾಸಕರು ಹಿಂಗೆ ವರ್ತಿಸಿದ್ದಾರೆ ಅಂದರೆ ಸದನದಿಂದ ಅವರನ್ನು ಹೊರಗೆ ಹಾಕ್ತಿರೋ ಇಲ್ವೋ? ಸ್ಪೀಕರು ತಕ್ಷಣಕ್ಕೆ ಅವರನ್ನು ಹೊರಗಡೆ ದಬ್ಬದೇ ಇದ್ರೆ, ಸಸ್ಪೆಂಡ್ ಮಾಡದೇ ಇದ್ರೆ, ಸದನದಿಂದ ಹೊರ ಹಾಕದೇ ಇದ್ರೆ, ಯಾವುದೇ ಬಗೆಯ ಕ್ರಮ ಕೈಗೊಳ್ಳದೇ ಇದ್ರೆ ಸರ್ಕಾರಕ್ಕೇನೆ ದೊಡ್ಡ ಕಂಟಕ ಬರುತ್ತೆ ಅಂತ ಬಿಜೆಪಿ ಈಗ ಮುಗಿಬಿದ್ದಿದೆ. ಲೋಕಭವನವನ್ನ, ರಾಜಭವನವನ್ನ ನೀವು ಕಾಂಗ್ರೆಸ್ ಕಚೇರಿ ರೀತಿ ಅಂದುಕೊಳ್ತಿದ್ದೀರಾ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೆಚ್ಚಿಸೋದಿಕ್ಕೆ ಅಂತ ಆಕ್ರೋಶ ಸಿಡಿದಿರೋದು. ಸಂವಿಧಾನಕ್ಕೆ ಕಾಂಗ್ರೆಸ್ ಅಪಮಾನ ಮಾಡ್ಕೊಂಡೇ ಬಂದಿದೆ. ಅಂಬೇಡ್ಕರ್ ಅವ್ರಿಗೂ ಹಿಂದೆ ಪಾಪ ಅವ್ರನ್ನ ಸೋಲಿಸುವ ಮೂಲಕ, ಆಮೇಲೆ ಅವರ ಹೆಸರನ್ನೇ ಹೇಳ್ಕೊಂಡು ಈಗ ರಾಜಕಾರಣ ಮಾಡುವ ಮೂಲಕ ಅನ್ಯಾಯ ಮಾಡ್ತಿದೆ. ಈಗ ಅಗೌರವ ತೋರಿದ್ದಾರೆ ಅದೇ ಸಂವಿಧಾನಕ್ಕೆ. ರಾಜ್ಯಪಾಲರ ವಿರುದ್ಧವೇ ಮುಗಿಬೀಳುವ ಮೂಲಕ ಕ್ರಮ ಕೈಗೊಳ್ತಾರ ಇಲ್ವಾ ಸ್ಪೀಕರ್? ಕ್ರಮ ಕೈಗೊಳ್ಳದಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಅಂತ ಆಕ್ರೋಶ ಸಿಡಿದಿರೋದು. ಈಗ ಸ್ಪೀಕರ್ಗೆ ಪತ್ರ ಬರೆದು ಕಾನೂನು ಹೋರಾಟದ ದಾರಿಗೂ ಕೂಡ ಬಿಜೆಪಿ ತಯಾರಿ ಮಾಡ್ಕೊಳ್ತಿದೆ. ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭರದ್ವಾಜ್ ಅವರು ಇದ್ದಾಗ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ ಏನು ಗವರ್ನರು. ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ದಾಗ ಅವರು ಕೂಡ ಲೇ ಮಾಡಿ ಭಾಳಷ್ಟು ಸರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನಾಗಿದೆ? ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನು ಪ್ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಆದರೆ ಕಾಂಗ್ರೆಸ್ ಅವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಮೇಲೆ
ತಳ್ಳುವಂಥದ್ದು, ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು. ಗೆರಾವ್ ಎಚ್ ಕೆ ಪಾಟೀಲ್ ಅಂತ ಹಿರಿಯ ಸದಸ್ಯರು, ಕಾನೂನು ಸಚಿವರು, ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂಥದ್ದು. ಇದೆಲ್ಲ ನೋಡಿ, ನಮ್ಮ ನಿಯಮಾವಳಿ ಪುಸ್ತಕ ಪೇಜ್ 13ರಲ್ಲಿ 27ನೇ ಕಲಮಲ್ಲಿ ಸ್ಪಷ್ಟವಾಗಿದೆ. ಏನಿದೆ ಅಂದರೆ, ರಾಜ್ಯಪಾಲರು ಭಾಷಣ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ರ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನ ಸಭೆ ಸೇರುವಾಗ ಅಥವಾ 175 ಅನುಚ್ಛೇದದ ಮೇರೆಗೆ ವಿಧಾನಸಭೆ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪವೆತ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನ ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂಥ ಅಡ್ಡಿ ಅಥವಾ ವಿಘ್ನ ಸದನದ ಆದೇಶವನ್ನು ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಬೇಕು. ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು. ಅಂದರೆ ಇಷ್ಟು ಜನದ ಮೇಲೆ ವಿಧಾನಸಭಾ ಅಧ್ಯಕ್ಷರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸದನದಿಂದ ಹೊರಗಡೆ ಹಾಕಬೇಕು. ಯಾರ್ಯಾರು ಸದಸ್ಯರು ಅಡ್ಡಿಪಡಿಸಿದ್ದಾರೆ, ಸ್ವತಃ ಲಾ ಮಿನಿಸ್ಟ್ರು ಅಡ್ಡಿಪಡಿಸಿದ್ದಾರೆ, ಇವನ್ನೆಲ್ಲರೂ ಕೂಡ ಸದನ ಶಿಕ್ಷೆಗೆ ಒಳಪಡಿಸಬೇಕು, ಅವ್ರನ್ನ ಸದನದಿಂದ ಹೊರಗೆ ಹಾಕಬೇಕು ಅಂತೇಳಿ ಪುಸ್ತಕದಲ್ಲೇ ಇದೆ. ನಾವು ಆಗ್ರಹ ಮಾಡ್ತಾ ಇದ್ದೀರಿ. ರಾಜ್ಯಪಾಲರು ಅವರ ಗೌರವ ಏನಿದೆ, ಘನತೆ ಏನಿದೆ ಅದನ್ನು ಕಾಪಾಡಿದ್ದಾರೆ. ಅವರು ಯಾವುದೇ ರೀತಿಯಾದಂಥ ಸದನಕ್ಕೆ ಅಗೌರವ ಮಾಡಿಲ್ಲ. ಇವ್ರ ಬಿಲ್ಗಳೆಲ್ಲ ಹೋಗಿತ್ತಲ್ಲ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ, ಎಲ್ಲ ಬಿಲ್ಗಳು ಸೈನ್ ಮಾಡಿ ಕಳಿಸಿದ್ದಾರೆ. ಅವಾಗ ಸರಿ ಇತ್ತಾ? ಈ ರೀತಿ ಗವರ್ನರ್ಗೆ ಒಂದು ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಗವರ್ನರ್ ಅವರು ಸಂವಿಧಾನದತ್ತವಾಗಿ ಕೆಲಸ ಮಾಡಬೇಕು, ಅದನ್ನು ಮಾಡಿದ್ದಾರೆ. ರಾಜ್ಯಪಾಲರ ಎದುರಿಗೆ ಈ ರೀತಿ ಮಿಸ್ಬಿಹೇವಿಯರ್, ಅವ್ರ ಮೇಲೆ ಬೀಳೋಕೆ ಹೋಗ್ತಾರೆ. ಮಾರ್ಷಲ್ಗಳು ಅವರ ಸುತ್ತ ಒಂದು ಕೋಟೆ ಕಟ್ಟಿಕೊಂಡು ಶಾಸಕರನ್ನ ತಳ್ಳಿ ನೂಕಿ ಅಲ್ಲಿಂದ ಸಾಗಿಸ್ಬೇಕಾಯ್ತು. ಹೆಚ್ಚು ಕಡಿಮೆ ಆಗಿದ್ರೆ ಇಂಥದ್ದು ರಾಜ್ಯದ ಇತಿಹಾಸದಲ್ಲಿಯೇ ನಡೆದಿಲ್ಲ ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಸೊ ಕಾನೂನು ಹೋರಾಟದ ಸ್ವರೂಪ ಪಡ್ಕೊಳ್ಳಿದೆ ಇದು, ಡೌಟೇ ಇಲ್ಲ. ತಮಿಳುನಾಡು, ವೆಸ್ಟ್ ಬೆಂಗಾಲ್, ಕೇರಳದಲ್ಲಿ ನಡೆದಿತ್ತು ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ. ಈಗ ಕರ್ನಾಟಕದಲ್ಲೂ ಕೂಡ ಇಂಥದ್ದೊಂದು ಬೆಳವಣಿಗೆ ನಡೆದೇ ಬಿಟ್ಟಿದೆ. ಕಾದ್ ನೋಡೋಣ. ಸೆಷನ್ನಲ್ಲಿ ಈಗ ರಾಮ್ಜಿ ವಿರುದ್ಧ ಬಾಣ ಬಿಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿದ್ರೆ, ನರೇಗಾ ಹೆಸರಲ್ಲಿ ದುಡ್ಡು ಮಾಡಿಕೊಂಡವರು ಜನರೋ, ಕೂಲಿ ಕಾರ್ಮಿಕರೋ ಅಥವಾ ಕಾಂಗ್ರೆಸ್ನವರು ಅನ್ನೋದನ್ನ CAG ರಿಪೋರ್ಟ್ ಮತ್ತು ವಿತ್ ನಂಬರ್ಸ್ ಪ್ರಸ್ತುತಪಡಿಸೋದಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಂಡಿದೆ. ಲಕ್ಷ ಲಕ್ಷ ಕೋಟಿ ಹೊಡೆದಿದ್ದಾರೆ ಕಾಂಗ್ರೆಸ್ಸಿಗರು ಬಡವರ ಹೆಸರಲ್ಲಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.